ಸುದೀಪ್ ಸರ್ ರೀಸೆಂಟಾಗಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ಒಂದು ಹುಡುಗನಿಗೆ ತಮ್ಮ ಪ್ಲಾಟಿನಮ್ ಬ್ರೇಸ್ಲೈಟ್ ಕೊಟ್ಟರು. ಅದರದ್ದು ಅಮೌಂಟ್ ಕೂಡ ಎಲ್ಲೋ ಒಂದು ಕಡೆ ವೈರಲ್ ಆಗ್ತಿದೆ. ಇಷ್ಟು ಬೆಲೆ ಬಾಳುವಂತಹ ವಸ್ತುನ ಸುದೀಪ್ ಸರ್ ಒಂಚೂರು ಯೋಚನೆ ಮಾಡದೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಒಬ್ರು ಕೊಡ್ತಾರೆ ಅಂದರೆ ವ್ಯಕ್ತಿತ್ವ ಹೇಗಿರಬಹುದು ಮನುಷ್ಯಂದು ಅನ್ನೋ ರೀತಿ. ಸೊ ನೀವು ನೋಡಿರ್ತೀರ, ಒಂದು ಕೈ ದಾನ ಮಾಡೋದು ಅಂಥದ್ದು ಯಾರಿಗೂ ಗೊತ್ತಾಗಲ್ಲ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ. ಅದೇ ರೀತಿ ಸುದೀಪ್ ಸರ್ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದು ಎಲ್ಲೂ ಅವ್ರು ಹೇಳ್ಕೊಂಡಿಲ್ಲ, ಹೊರಗೆ ಕೂಡ ಬಂದಿಲ್ಲ. ನಿಮ್ಗೆ ಗೊತ್ತಿರುತ್ತೆ ಅವ್ರ ಗುಣದ ಬಗ್ಗೆ. ಅಂದರೆ ಈಸ್ ಅ ವೆರಿ ಗಿವಿಂಗ್ ಪರ್ಸನ್. ಸೊ ಎಲ್ಲಿ ಸಾಧ್ಯವಾಗುತ್ತೋ ಅವ್ರ ಕಡೆಯಿಂದ ಎಷ್ಟು ಸಹಾಯ ಮಾಡ್ಬೋದು, ಅಥವಾ ಸಹಾಯಕ್ಕಿಂತ ಅವನಿಗೆ ಏನಂದರೆ ಆ ಚಿಕ್ಕ ಹುಡುಗನಿಗೆ ಲೈಫ್ ಟೈಮ್ ಮೆಮರಿ ಅದು. ಅಂದರೆ ಅವನಿಗೆ ಐಡಿಯಾನೂ ಇರ್ತಾ ಇರಲಿಲ್ಲ. ಅಂದರೆ ಈ ಥರ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಲ್ಲಿ ಸುದೀಪ್ ಸರ್ ಅವನ್ನ ಎತ್ಕೊಂಡು ಅವನಿಗೆ ಮುತ್ತು ಕೊಟ್ಟು ಅವ್ನ ಲೈಫಲ್ಲಿ ಮರೆಯಲ್ಲ. ಬಟ್ ಅಲ್ಲಿ ಟೆಲ್ ಯು ಒನ್ ಥಿಂಗ್, ಅವ್ನ ಲೈಫ್ ಆಯ್ತಾ ಅಲ್ಲಿ ಈ ಈಸ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಈಗ. ಬಟ್ ಅವನಿಗೆ ಏನಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನಿಗೆ ಒಂದು ಕಾನ್ಫಿಡೆನ್ಸ್ ಈಗ. ಅಂದರೆ ಓಕೆ, ಒಂದು ಶಬಾಷ್ ಅನ್ಸ್ಕೊಂಡೆ ಅವ್ರ ಕೈಯಿಂದ. ಸೊ ಮೋರ್ ದೆನ್ ಎನಿಥಿಂಗ್ ಇಟ್ ಈಸ್ ಹೀ ಲುಕ್ಸ್ ಅಟ್ ಇನ್. ಅಂದರೆ ಅವ್ರ ಕಡೆಯಿಂದ ಏನು ಮಾಡಬೇಕೋ ಅದಷ್ಟೂ ಮಾಡ್ತಾರೆ. ಸೊ ರೀಸೆಂಟಾಗಿ ದೇರ್ ಸ್ಟಾರ್ಟೆಡ್ ಕಿಚ್ಚ ಕೇರ್ಸ್ ಫೌಂಡೇಶನ್ ಅಂತ 2-3 ಸ್ಕೂಲ್ನ ದತ್ತಕ್ಕೆ ತೊಗೊಂಡಿದ್ದಾರೆ. ಅದನ್ನ ದೇರ್ ಇಂಪ್ರೂವಿಂಗ್ ದ್ಯಾಟ್. ಸೊ ಅಲ್ಲಿಗೆ ಬೇಕಾಗಿರೋ ಪುಸ್ತಕಗಳಾಗಿರ್ಬೇಕು, ಯೂನಿಫಾರ್ಮ್ಸ್ ಆಗಿರ್ಬೋದು, ಬ್ಯಾಗ್ಸು, ಪೆನ್ಸಿಲ್ಸು, ಅದಷ್ಟು ಎಂಟೈರ್ ಸ್ಕೂಲೇ ಫಿಕ್ಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಸೊ ಆ ರೀತಿಯಲ್ಲೆಲ್ಲ ಈಸ್ ಅ ವೆರಿ ಗಿವಿಂಗ್ ಪರ್ಸನ್. ಸೊ ಮೋರ್ ದೆನ್ ಎನಿಥಿಂಗ್ ಅದು ಇನ್ನೊಬ್ರಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದು ನೋಡ್ತಾರೆ ಫಸ್ಟು. ಅದಾದಮೇಲೆ ಇಟ್ಸ್ ಹಿಮ್. ಸೊ ಆ ಥರದ್ದೆಲ್ಲ ಈಸ್ ಅ ವೆರಿ ಬಿಗ್ ಪರ್ಸನ್ ಲೈಕ್ ದಟ್. ನೀವು ಮನೆಯಲ್ಲಿ ಬಹುಶಃ ಬೇಜಾರು ಮಾಡಿಕೊಂಡ್ರೆ ನಿಮ್ಮ ಮೋಟಿವೇಶನ್ ಕೊಡೋಕ್ಕೆ ಮೊಬೈಲ್ ಬೇಡ ಅನ್ಸುತ್ತೆ. ಯಾಕಂದರೆ ಸುದೀಪ್ ಸರ್ ಸಾಕಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತಾ ಇರ್ತಾರೆ. ನಾನು ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೀನಿ. ಎಷ್ಟೋ ಜನ ಇರಬಹುದು ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಸುದೀಪ್ ಅವರ ಮಾತುಗಳನ್ನು ಕೇಳ್ತಾರೆ, ಸ್ಟೇಟಸ್ಗಳಲ್ಲಿ ಹಾಕ್ತಾರೆ. ಅಂದರೆ ಒಂದು ರೀತಿ ಈ ಕಡೆ ಪ್ರೊಡ್ಯೂಸರ್, ಆ್ಯಕ್ಟರ್, ಡೈರೆಕ್ಟರ್, ಕುಕ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ, ಮೋಟಿವೇಶ್ನಲ್ ಸ್ಪೀಕರ್ ಕೂಡ ಹೌದು ಅನ್ನೋ ರೀತಿ. ಖಂಡಿತವಾಗ್ಲು ಅಂದರೆ ಅದು ಅವ್ರು ನೋಡಿರೋ ಲೈಫ್ ಹಂಗಿದೆ, ಅವ್ರ ಎಕ್ಸ್ಪೀರಿಯನ್ಸಸ್, ದ್ಯಾಟ್ ಈಸ್ ವಾಟ್ ಮೇಕ್ಸ್ ಅ ಮ್ಯಾನ್. ಆ್ಯಂಡ್ ಐ ಥಿಂಕ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್. ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಆ ಎಕ್ಸ್ಪೀರಿಯನ್ಸಿಂದನೇ ಬರೋದು ಅವೆಲ್ಲ ಮಾತು. ಸೊ ಖಂಡಿತವಾಗ್ಲು ನೀವು ಹೇಳ್ದಂಗೆ ಅದರ ಕೆಲವು ಪಾಯಿಂಟ್ಸ್ ಅವ್ರು ಹೇಳೋದು ನಿಜವಾಗ್ಲೂ ಕೂರುತ್ತೆ ತಲೆಯಲ್ಲಿ. ಆ್ಯಂಡ್ ಈಸ್ ಒಂಥರ ಒಂದು ರೀತಿಯಲ್ಲಿ ಮೋಟಿವೇಶ್ನಲ್ ಸ್ಪೀಕರೇ ಅವರು. ಇನ್ಫ್ಯಾಕ್ಟ್ ನಾವು ನಿನ್ನೆ ರಾತ್ರಿ ಕೂತ್ಕೊಂಡಿರುವಾಗಲೂ ನಮ್ಮ ಎಡಿಟರು, ನಮ್ಮ ಡೈರೆಕ್ಟರ್ ಎಲ್ಲ ಒಟ್ಟಿಗಿದ್ವಿ. ರಾತ್ರಿ ಕೂತ್ಕೊಂಡು ಅವ್ರಿಗೆ ಹೇಳಿದ್ರು, ಇಲ್ಲ ಎಡಿಟಿಂಗಲ್ಲಿ ನೀನು ಏನೇನು ಮಾಡ್ಬೋದು, ಏನೇನು ಡಿಫ್ರೆಂಟಾಗಿ ಏನೇನು ಮಾಡ್ಬೋದು ಅನ್ನೋದು. ಸೊ ಈಸ್ ಆಲ್ವೇಸ್ ಟ್ರೈನ್ ಟು ಟೀಚ್ ಪೀಪಲ್ ಲೈಕ್ ಸೇಯಿಂಗ್ ಓಕೆ ದೆರ್ ಇಸ್ ಆಲ್ಸೋ ಈ ಥರನೂ ಮಾಡ್ಬೋದು ಅನ್ನೋ ಇದರಲ್ಲಿ ಇರ್ತಾರೆ ಯಾವಾಗಲೂ. ಸೊ ದಿಸ್ ಅ ಲಾಟ್ ಟು ಅಬ್ಸಾರ್ಬ್ ಅವರಿಂದ. ಬಿಗ್ ಬಾಸ್ ಇದೆ ಲಾಸ್ಟ್ ಹೋಸ್ಟ್ ಮಾಡ್ತಾರೆ ಅಂದಾಗ ನಿಮಗೆ ಎಷ್ಟು ಬೇಜಾರಾಯಿತು, ಜೊತೆಗೆ ಏನು ಅನ್ನಿಸ್ತು? ನೀವೇನಾದರೂ ಮಾತುಕತೆ ಮಾಡಿದ್ರ? ನಾನು ಅದರ ಮಾತುಕತೆ ಅಂತ ಏನೂ ಬರಲಿಲ್ಲ. ಅವ್ರ ಡಿಸಿಷನ್ ಹೇಳಿದ್ದು ಅಷ್ಟೇ ಅವರು. ಅದ್ರ ಡಿಸ್ಕಷನ್ ಅಂತ ಏನೂ ಆಗಲಿಲ್ಲ. ಸೊ ನನಗೇನಂದರೆ ಪರ್ಸ್ನಲ್ ಆಗಿ ಅವ್ರು ನನ್ನ ಮಾಮ ಅಂತ ಹೇಳ್ತಾರಲ್ಲ, ಬಟ್ ಆ ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕೆ ಒಂದು ಲೆವೆಲ್ ಸೀನಿಯಾರಿಟಿ ಅಂತೂ ಬೇಕೇ ಬೇಕು, ಒಂದು ಲೆವೆಲ್ ಸೀರಿಯಸ್ನೆಸ್ ಅಂತೂ ಬೇಕೇ ಬೇಕು. ಯಾಕಂದರೆ ಅಲ್ಲಿ ಒಳಗಡೆ ಬರೋ ಬಿಗ್ ಬಾಸಲ್ಲಿ ಎಲ್ಲ ಒಬ್ರಿಗಿಂತ ಒಬ್ಬರು ಕಿಲಾಡಿಯಲ್ಲಿ ಬಿಗ್ ಬಾಸ್ ಒಳಗಡೆ ಅವ್ರನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ. ಇನ್ ಕೇಸ್ ಎನಿಬಡಿ ಎಲ್ಸ್ ಕಮ್ಸ್ ಅಲ್ವಾ ಬಿಗ್ ಬಾಸಲ್ಲಿ, ನೀವು ನೋಡಿರ್ತೀವಲ್ವ ಬಿಗ್ ಬಾಸ್ ಅಂದರೆ ಈವನ್ ಹಿಂದಿಯಲ್ಲಿ ಸುಮಾರು ಸತಿ ಸಲ್ಮಾನ್ ಖಾನಿಗೆ ಉತ್ತರ ಕೊಟ್ಟಿದ್ದಾರೆ ವಾಪಸ್. ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಯಾರಾದರೂ ಬೇಕು. ಸೊ ಐ ಥಿಂಕ್ ಹಿ ಈಸ್ ಗಾಟ್ ದ್ಯಾಟ್ ಗ್ರಾವಿಟಾಸ್ ಆನ್ ಹಿಮ್. ಆ್ಯಂಡ್ ಆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಒಂದು ಆರ ಇದೆಯಲ್ಲ, ಅದು ನನ್ನ ಪರ್ಸ್ನಲ್ ಒಪಿನಿಯನ್. ಅದು ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಮ್ಯಾಚ್ ಇಟ್. ನಾನು ವೀಕೆಂಡ್ ಎಲ್ಲ ಹೋಗ್ತಾ ಇದೆ ಅಲ್ಲಿ. ನನಗೆ ಯಾಕೋ ಗೊತ್ತಿತ್ತು ಅವನಿಗೆ ಇರ್ಬೋದು ಅಂತ. ಬಟ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸೀಸನ್ ಅಷ್ಟು ಫಾಲೋ ಮಾಡಲಿಲ್ಲ. ಬಟ್ ಅಲ್ಲ ನಾವು ಅಲ್ಲಿ ಇದ್ವಲ್ಲ ಅದು ಲಾಸ್ಟಲ್ಲಿ ಸುದೀಪ್ ಸರ್ಗೂ ಲಾಸ್ಟಲ್ಲೇ ಗೊತ್ತಾಗೋದು. ಇಯರ್ ಪೀಸಲ್ಲಿ ಹೇಳ್ತಾರೆ ಯಾರಂತ, ನಮಗೆ ಏನೂ ಗೊತ್ತಿರಲ್ಲ. ಬಟ್ ನಮಗೆಲ್ಲರೂ ಎಕ್ಸ್ಪೆಕ್ಟೇಷನ್ ಇತ್ತು. ನಾವು ಒಂದು 20 ಜನ ಕೂತ್ಕೊಂಡು ನೋಡ್ತಾ ಇದ್ವಿ ಅಲ್ಲಿ. ನಾವೇ ಬೆಟ್ಟಿಂಗ್ ಎಲ್ಲ ಶುರು ಮಾಡ್ಕೊಂಡು ಯಾರು ಗೆಲ್ತಾರೆ ಅಂತ. ಬಟ್ ಬಿಗ್ ಬಾಸ್ ಇಸ್ ಬಿಗ್ ಬಾಸ್ ಬಿಕಾಸ್ ಆಫ್ ಕಿಚ್ಚ ಸುದೀಪ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.